ಪ್ರಶ್ನೆ ಮತ್ತು ಉತ್ತರವನ್ನು ನೋಡೋಣ. ಭಾಳಷ್ಟು ವಿಡಿಯೋಗಳಿದ್ದಾವೆ. ವಿಡಿಯೋಗಳ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ಲೇಲಿಸ್ಟ್ ಲಿಂಕ್ ಅದ, ಅಲ್ಲಿ ಹೋಗಿ ಒತ್ತಿದ್ರೆ ಭಾಳಷ್ಟು ವಿಡಿಯೋಗಳನ್ನು ನಿಮ್ಮ ಎಕ್ಸಾಮ್ಗೆ 60+ ಮಾರ್ಕ್ಸ್ ಬರ್ತಕ್ಕಂಥ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಅವುಗಳನ್ನು ನೋಡಿ. ಫಸ್ಟ್ ಕ್ವಶನ್ ಇತ್ತು, ಜೀವಕ್ರಿಯೆಗಳು ಅಂದರೆ ಏನು? ಮನುಷ್ಯರಂಥ ಬಹುಕೋಶೀಯ ಜೀವಿಗಳ ಆಕ್ಸಿಜನ್ ಅವಶ್ಯಕತೆಯನ್ನು ಪೂರೈಸಲು ವಿಸರಣೆ ಸಾಕಾಗುವುದಿಲ್ಲ, ಏಕೆ? ಪ್ರಶ್ನೆ 3, ದ್ಯುತಿ ವಿಶ್ಲೇಷಣೆಗೆ ಅಗತ್ಯವಾದ ಪ್ರತಿಯೊಂದು ಕಚ್ಚಾ ಪದಾರ್ಥವನ್ನು ಸಸ್ಯಗಳು ಯಾವ ಮೂಲದಿಂದ ಪಡೆದುಕೊಳ್ತವೆ? 5ನೇದಿತ್ತು, ದ್ಯುತಿ ಸಂಶ್ಲೇಷಣೆಯಲ್ಲಿ ನಡೆಯುವ ಘಟನೆಗಳನ್ನು ಹೆಸರಿಸಿರಿ. ನಮ್ಮ ಜಠರದಲ್ಲಿ ಆಮ್ಲದ ಪಾತ್ರ ಏನು? ಪ್ರಶ್ನೆ 7, ಈ ಕೆಳಗಿನವುಗಳ ಕಾರ್ಯ ತಿಳಿಸಬೇಕಿತ್ತು. ಲಾಲಾರಸದ ಅಮೈಲಸ್, ಹೈಡ್ರೋಕ್ಲೋರಿಕ್ ಆಮ್ಲ, ಪಿತ್ತರಸದ ಲವಣ, ಮೇದೋಜೀರಕ ಲೀಪೇಸ್ ಮತ್ತು ಟ್ರಿಪ್ಸಿನ್ ಅಂತಕ್ಕಂಥದ್ದು. ಪಚನಗೊಂಡ ಆಹಾರವನ್ನು ಹೀರಿಕೊಳ್ಳಲು ಸಣ್ಣ ಕರಳು ಹೇಗೆ ವಿನ್ಯಾಸಗೊಂಡಿದೆ? ಉಸಿರಾಟ ಕ್ರಿಯೆಗೆ ಆಕ್ಸಿಜನನ್ನು ಪಡೆದುಕೊಳ್ಳೋದಕ್ಕೆ ಸಂಬಂಧಿಸಿದಂತೆ ಜಲಜೀವಿಗಳಿಗಿಂತ ನೆಲಜೀವಿಗಳು ಹೊಂದಿರೋ ಅನುಕೂಲತೆಗಳು ಏನು? ವಿವಿಧ ಪ್ರಾಣಿಗಳಲ್ಲಿ ಆಕ್ಸಿಜನ್ ಉತ್ಕರ್ಷಣದಿಂದ ಶಕ್ತಿ ಒದಗಿಸುವ ವಿಭಿನ್ನ ಪ್ರಕ್ರಿಯೆಗಳು ಯಾವುವು? ಮನುಷ್ಯರಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ಸಾಗಾಣಿಕೆ ಹೇಗೆ ಆಗ್ತದೆ? ಅನಿಲಗಳ ವಿನಿಮಯ ಪ್ರದೇಶವನ್ನು ಹೆಚ್ಚಿಸಲಿಕ್ಕೆ ಮನುಷ್ಯರಲ್ಲಿ ಶ್ವಾಸಕೋಶಗಳು ಹೇಗೆ ವಿನ್ಯಾಸಗೊಂಡಿದ್ದಾವೆ? ಮನುಷ್ಯರಲ್ಲಿ ಸಾಗಾಣಿಕಾ ವಿವಿಧ ಘಟಕಗಳು ಯಾವುವು? ಈ ಘಟಕಗಳ ಕಾರ್ಯವೇನು? ಅದರಲ್ಲಿ ರಕ್ತ, ಹೃದಯ, ರಕ್ತನಾಳಗಳಿದ್ದಾವೆ, ನೋಡ್ಕೊಡ್ರಿ. ನೆಕ್ಸ್ಟ್, ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತವನ್ನು ಪ್ರತ್ಯೇಕಿಸೋದು ಅಗತ್ಯವಾಗಿದೆ, ಏಕೆ? ಇಮ್ಮಡಿ ರಕ್ತ ಪರಿಚಲನೆ ಅಂದರೆ ಏನು? ಮೋಸ್ಟ್ ಇಂಪಾರ್ಟೆಂಟ್ ಅದ. ಹೃದಯದ ಕವಾಟಗಳ ಕಾರ್ಯ ಏನು? ಅಭಿಧಮನಿಗಳ ಕಾರ್ಯ ತಿಳಿಸಿರಿ. ಅಪಧಮನಿಗಳ ಕಾರ್ಯ ತಿಳಿಸಿ. ರಕ್ತದ ಕಿರುತಟ್ಟೆಗಳ ಕಾರ್ಯವೇನು? ದುಗ್ಧರಸದ ಕಾರ್ಯ ತಿಳಿಸಿ. ಸಸ್ಯಗಳಲ್ಲಿ ನೀರು ಮತ್ತು ಖನಿಜಗಳ ಸಾಗಾಣಿಕೆ ಹೇಗೆ ನಡೀತದ? ಸಸ್ಯಗಳಲ್ಲಿ ಆಹಾರದ ಸಾಗಾಣಿಕೆ ಹೇಗೆ ನಡೀತದ? ವಸ್ತು ಸ್ಥಾನಾಂತರ ಅಂದರೆ ಏನು? ಮೂತ್ರಜನಕಾಂಗಗಳ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕಗಳನ್ನು ಹೆಸರಿಸಿರಿ. ನೆಫ್ರಾನ್ನ ರಚನೆ ಮತ್ತು ಕಾರ್ಯವನ್ನು ವಿವರಿಸಿ. ಮೂತ್ರಪಿಂಡ ಉತ್ಪತ್ತಿಯಾದ ಮೂತ್ರವನ್ನು ಹೇಗೆ ನಿಯಂತ್ರಿಸುತ್ತದೆ ಅಂತ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇತ್ತು. ಸಸ್ಯಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಹೊರಹಾಕುವ ವಿಧಾನಗಳು ಯಾವುವು? ಮನುಷ್ಯರಲ್ಲಿ ಮೂತ್ರ ಉತ್ಪತ್ತಿಯಾಗ್ತಕ್ಕಂಥ ವಿವಿಧ ಹಂತಗಳು ಯಾವುವು? ನಮ್ಮ ದೇಹದಲ್ಲಿ ಕೊಬ್ಬು ಹೇಗೆ ಜೀರ್ಣಿಸಲ್ಪಡ್ತದೆ? ವಿಸರ್ಜನಾ ಕ್ರಿಯೆ ಅಂದರೆ ಏನು? ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳೇನು? ಹೃದಯವು ವಿಭಿನ್ನ ಕೋಣೆಗಳನ್ನು ಹೊಂದಲು ಕಾರಣ ಏನು ಅಂತ ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ನೋಡಿದ್ದೀವಿ. ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದಿಂದ 5 ಅಂಕದ ಪ್ರಶ್ನೆಗಳು ಬರ್ತವೆ. ಅದರಲ್ಲಿ ಮೆದುಳಿನ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕ ಯಾವುದು? ಮಾನವನ ದೇಹದಲ್ಲಿ ನರ ಸಂದೇಶವು ಹಾದು ಹೋಗುವ ಮಾರ್ಗದ ನಕ್ಷೆಯನ್ನು ಬರೀರಿ. ಸಂಸರ್ಗ ಅಂದರೆ ಏನು? ಪರಾವರ್ತಿತ ಕ್ರಿಯೆ ಅಂದರೆ ಏನು? ಪರಾವರ್ತಿತ ಕ್ರಿಯೆಯ ಕೇಂದ್ರ ಬಳ್ಳಿ ಕೇಂದ್ರ ಬಿಂದು ಯಾವುದು? ಪರಾವರ್ತಿತ ಚಾಪ ಅಂದರೆ ಏನು? ಕೇಂದ್ರ ನರವ್ಯೂಹದ 2 ಘಟಕಗಳು ಯಾವುವು? ಆಲೋಚನೆಯ ಕೇಂದ್ರ ಯಾವುದು? ಹಿಮ್ಮೆದುಳಿನ ಮೆಡುಲಾದ ಕಾರ್ಯ ತಿಳಿಸಿ. ಅನುಮಸ್ತಿಷ್ಕದ ಕಾರ್ಯ ಏನು? ಹಿಮ್ಮೆದುಳಿನ ಅನುಮಸ್ತಿಷ್ಕದ ಕಾರ್ಯ ತಿಳಿಸಿ. ಮೆದುಳು ಬಳ್ಳಿಯನ್ನು ರಕ್ಷಿಸೋ ಭಾಗ ಯಾವುದು? ನಾವು ಒಂದು ಅಗರಬತ್ತಿಯನ್ನು ವಾಸನೆಯನ್ನು ಹೇಗೆ ಕಂಡುಹಿಡಿತೀವಿ? ಪರಾವರ್ತಿತ ಕ್ರಿಯೆಗಳಲ್ಲಿ ಮೆದುಳಿನ ಪಾತ್ರ ಏನು? ಗುರುತ್ವಾನುವರ್ತನೆ ಎಂದರೆ ಏನು? ಮಾನವನಲ್ಲಿ ನಿರ್ನಾಳ ಗ್ರಂಥಿಗಳು, ಅವುಗಳಲ್ಲಿ ಕಂಡುಬರುವ ಭಾಗ ಮತ್ತು ಕಾರ್ಯಗಳನ್ನು ತಿಳಿಸಿ. 1, 2 ಅಂತಲೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿಂದ ಬಂದೇ ಬರ್ತಾವೆ. ನೆಕ್ಸ್ಟ್, ಈ ಜನನ ಗ್ರಂಥಿಗಳ ಬಗ್ಗೆನೂ ಕೂಡ ನೋಡ್ಕೊಂಡು ಹೋಗಿ. ವೃಷಣ ಇದೆ, ಓಕೆ, ಮತ್ತು ಆಂಡ್ರೋಜನ್, ಟೆಸ್ಟೋಸ್ಟಿರಾನ್, ಇವು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಪುರುಷರಲ್ಲಿ ಯಾವಿರಬೇಕು, ಮಹಿಳೆಯರಲ್ಲಿ ಯಾರಿರಬೇಕು? ಸಸ್ಯ ಹಾರ್ಮೋನುಗಳು, ಅದು ಆಕ್ಸಿನ್, ಜಿಬ್ಬರ್ಲಿನ್, ಸೈಟೋಕೆನಿನ್, ಅಬಿಸಿಕ್, ಅವುಗಳು ಕೂಡ ಇಂಪಾರ್ಟೆಂಟ್ ಇದ್ದಾವೆ. ಅಯೋಡಿನ್ ಯುಕ್ತ ಉಪ್ಪನ್ನೇ ನಾವು ಏಕೆ ತಿನ್ನಬೇಕು? ರಕ್ತದಲ್ಲಿ ಸಕ್ಕರೆ ಮಟ್ಟ ಏರುಪೇರಾಗಲು ಕಾರಣ ಏನು? ಅದನ್ನು ಹೇಗೆ ನಿಯಂತ್ರಣ ಮಾಡ್ತಾರೆ? ಹದಿಹರೆಯದವರಲ್ಲಿ ಪಿಟ್ಯೂಟರಿ ಹಾರ್ಮೋನಿಯಂ ಕೊರತೆಯಿಂದ ಯಾವ ಪರಿಣಾಮ ಬರ್ತದೆ? ದೇಹದಲ್ಲಿ ಅಡ್ರಿನಾಲಿನ್ ಉತ್ಪತ್ತಿಯಾದಾಗ ನಮ್ಮ ದೇಹ ಹೇಗೆ ಪ್ರತಿಕ್ರಿಯಿಸ್ತದೆ ಅಂತ ಕೇಳಿದ್ದಾರೆ. ಇನ್ನು ನಮ್ಮ ಪರಿಸರ ಪಾಠದಲ್ಲಿ 2 ಅಂಕದ ಪ್ರಶ್ನೆಗಳು ಬರ್ತದೆ. ಪರಿಸರ ವ್ಯವಸ್ಥೆ ಅಂದರೆ ಏನು? ಅದರ ಘಟಕ ತಿಳಿಸಿ. ಪೋಷಣ ಸ್ತರಗಳು ಅಂದರೆ ಏನು? ಆಹಾರ ಸರಪಳಿಗೆ ಒಂದು ಉದಾಹರಣೆ ಕೊಡಿ. ವಿಘಟಕಗಳು ಅಂದರೆ ಏನು ಅಥವಾ ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕಗಳ ಪಾತ್ರ ಏನು? ಆಹಾರ ಜಾಲ ಅಂದರೆ ಏನು? ಜೈವಿಕ ಸಂವರ್ಧನೆ ಅಂದರೆ ಏನು? ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿ ಸಂಚಾರ ಏಕಮುಖವಾಗಿದೆ, ಏಕೆ? 4ಕ್ಕಿಂತ ಹೆಚ್ಚು ಪೋಷಣ ಸ್ತರಗಳನ್ನು ಪರಿಸರ ವ್ಯವಸ್ಥೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವುದಿಲ್ಲ, ಏಕೆ? ಕೆಲವು ವಸ್ತುಗಳು ಜೈವಿಕ ವಿಘಟನೀಯ ಮತ್ತು ಕೆಲವು ವಿಘಟನೀಯವಲ್ಲ, ಏಕೆ? ಜೈವಿಕ ವಿಘಟನೀಯ ವಸ್ತುಗಳು ಪರಿಸರದ ಮೇಲೆ ಪ್ರಭಾವ ಬೀರುವ ಯಾವುದಾದರೂ 2 ಪರಿಣಾಮಗಳನ್ನು ತಿಳಿಸಿ.
ಜೈವಿಕ ವಿಘಟನೆಗೊಳಗಾಗದ ವಸ್ತುಗಳು ಪರಿಸರದ ಮೇಲೆ ಪ್ರಭಾವ ಬೀರುವ 2 ಪರಿಣಾಮಗಳು. ಓಝೋನ್ ಅಂದರೆ ಏನು, ಅದು ಪರಿಸರ ವ್ಯವಸ್ಥೆ ಮೇಲೆ ಹೇಗೆ ಪ್ರಭಾವ ಬೀರಿದೆ. ತ್ಯಾಜ್ಯ ವಿಲೇವಾರಿಯನ್ನು ಕಡಿಮೆ ಮಾಡಲು ನೀವೇನು ಮಾಡ್ತೀರಿ, ವಿಧಾನಗಳನ್ನು ತಿಳಿಸಿ. ಪ್ರಪಂಚಾದ್ಯಂತ 1987ರಲ್ಲಿ CFC ಮುಕ್ತ ರೆಫ್ರಿಜರೇಟರ್ಗಳನ್ನು ತಯಾರಿಸೋದು ಕಡ್ಡಾಯ ಮಾಡಲಿಕ್ಕೆ ಕಾರಣ ಏನು. ಓಝೋನ್ ಪದರಕ್ಕೆ ಹಾನಿ ಉಂಟು ಮಾಡುವ ಕಾಳಜಿ ಕಾರಣವಾಗಿದೆ ಏಕೆ. ಈ ಹಾನಿ ಸೀಮಿತಗೊಳಿಸಲು ಯಾವ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಇನ್ನು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ. ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ DNA ಸ್ವಪ್ರತೀಕರಣದ ಮಹತ್ವ ಏನು. ವಿದಳನದಿಂದ ಸಂತಾನೋತ್ಪತ್ತಿಯಾಗುವ ಬಗೆಯನ್ನು ಸಂಕ್ಷಿಪ್ತವಾಗಿ ತಿಳಿಸಿ. ಬಹುವಿದಳನ ಅಂದರೆ ಏನು, ಉದಾಹರಣೆ ಕೊಡಿ. ಪುನರುತ್ಪಾದನೆ ಅಂದರೆ ಏನು, ಅದನ್ನು ವಿವರಿಸಿ. ಮೊಗ್ಗುವಿಕೆಯಿಂದ ಸಂತಾನೋತ್ಪತ್ತಿ ಪ್ರಕ್ರಿಯೆ ಸಂಕ್ಷಿಪ್ತವಾಗಿ ವಿವರಿಸಿ. ಕಾಯಜ ಸಂತಾನೋತ್ಪತ್ತಿ ಅಂದರೆ ಏನು, ಉದಾಹರಣೆ ಕೊಡಿ. ಒಂದು ವೇಳೆ ಬೀಜಕಗಳ ಮೂಲಕ ಒಂದು ಜೀವಿಯು ಸಂತಾನೋತ್ಪತ್ತಿ ನಡೆಸಿದರೆ ಅದಕ್ಕಾಗುವ ಪ್ರಯೋಜನ ಏನು. ಕಾಯಜ ಸಂತಾನೋತ್ಪತ್ತಿಯು ಕೆಲವು ವಿಧದ ಸಸ್ಯಗಳನ್ನು ಪಡೆಯಲು ಹೆಚ್ಚು ಸೂಕ್ತ ಕಾರಣ ತಿಳಿಸಿ. ನಿಷೇಚನ ಅಂದರೆ ಏನು. ನಿಷೇಚನದ ನಂತರ ಹೂವಿನಲ್ಲಿ ಆಗುವ ಬದಲಾವಣೆಗಳನ್ನು ಪಟ್ಟಿ ಮಾಡಿ. ಹೊಸ ಪೀಳಿಗೆಯ ಜೀವಿಗಳಲ್ಲಿ ಕ್ರೋಮೋಸೋಮ್ಗಳ ಸಂಖ್ಯೆ ಮತ್ತು DNA ಪ್ರಮಾಣದಲ್ಲಿ ಮರು ಹೊಂದಾಣಿಕೆ ಹೇಗೆ ಆಗ್ತದೆ. ಸಸ್ಯಗಳ ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿ ಭಾಗ ತಿಳಿಸಿ. ಶಲಾಕದಲ್ಲಿನ 3 ಭಾಗ ತಿಳಿಸಿ. ಋತುಚಕ್ರ ಅಂದರೆ ಏನು. ಗರ್ಭ ನಿರೋಧಕತೆಯ ವಿವಿಧ ವಿಧಾನಗಳಾವವು. ಎಸ್. ತಾಯಿಯ ದೇಹದೊಳಗೆ ಭ್ರೂಣದ ಪೋಷಣೆ ಹೇಗೆ ತಡೀತದ. ಪ್ರೌಢಾವಸ್ಥೆ ಸಮಯದಲ್ಲಿ ಹುಡುಗಿಯರಲ್ಲಿ ಕಂಡುಬರುವ ಬದಲಾವಣೆಗಳೇನು. ಪ್ರಭೇದಗಳ ಜೀವಿ ಸಮುದಾಯಗಳಿಗೆ ಸ್ಥಿರತೆ ಒದಗಿಸಲು ಸಂತಾನೋತ್ಪತ್ತಿ ಹೇಗೆ ಸಹಕಾರಿಯಾಗಿದೆ. ಗರ್ಭ ನಿರೋಧಕ ವಿಧಾನಗಳನ್ನು ಅಳವಡಿಸಿಕೊಳ್ಳುವ ಇರಬೇಕಾದ ಕಾರಣಗಳೇನು. ಋತುಚಕ್ರ ಅಂದರೆ ಏನು, ಅದರ ಮಹತ್ವ ತಿಳಿಸಿ. ಎಸ್. ಜರಾವಿನ ರಚನೆ ಮತ್ತು ಕಾರ್ಯ ತಿಳಿಸಿ. ಸ್ತ್ರೀ ಸಂತಾನೋತ್ಪತ್ತಿಯುವದ ವಿವಿಧ ಭಾಗಗಳ ಕಾರ್ಯಗಳನ್ನು ತಿಳಿಸಿ. ಪುರುಷ ಸಂತಾನೋತ್ಪತ್ತಿಯುವದ ವಿವಿಧ ಭಾಗ ಮತ್ತು ಕಾರ್ಯಗಳು. ಲೈಂಗಿಕ ಸಂಪರ್ಕದಿಂದ ಹರಡುವ ರೋಗಗಳು ಯಾವುವು, ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ, ಇವುಗಳನ್ನು ನೋಡ್ಕೊಂಡೋಗಿ ಕ್ವಶನ್ಸ್ಗಳು ಬರ್ತವೆ. ಇನ್ನು ಅನುವಂಶೀಯತೆ ಮತ್ತು ಜೀವ ವಿಕಾಸ ಪಾಠದಿಂದ 6 ಅಂಕದ ಪ್ರಶ್ನೆಗಳು ಬರ್ತವೆ. ಅನುವಂಶೀಯ ಅಂದರೆ ಏನು. ಭಿನ್ನತೆಗಳು ಅಂದರೆ ಏನು. ಭಿನ್ನತೆಗಳು ಉಂಟಾಗಲು ಕಾರಣ ಏನು. ಪ್ರಭೇದಗಳಲ್ಲಿನ ಭಿನ್ನತೆಗಳು ಅವುಗಳ ಉಳಿವನ್ನು ಹೇಗೆ ಪ್ರೋತ್ಸಾಹಿಸ್ತವೆ. ಏಕತಳೀಕರಣ ಪ್ರಯೋಗವನ್ನು ವಿವರಿಸಿರಿ. ಮೆಂಡಲ್ ಪ್ರಯೋಗ ಇದೆ, ಮೋಸ್ಟ್ ಇಂಪಾರ್ಟೆಂಟ್. ದ್ವಿತಳೀಕರಣ ಎಂದರೇನು, ಚಕ್ಕರ್ ಬೋರ್ಡ್ನ ಸಹಾಯದಿಂದ ಸಂಕ್ಷಿಪ್ತವಾಗಿ ವಿವರಿಸಿ. ಪುನೆಟ್ ಚಕ್ಕರ್ ಬೋರ್ಡ್ ಮೋಸ್ಟ್ ಇಂಪಾರ್ಟೆಂಟ್, ಕಲ್ಕೊಂಡು ಹೋಗಿ. ಮಾನವರಲ್ಲಿ ಮಾನವನಲ್ಲಿ ಲಿಂಗ ನಿರ್ಧಾರ ಅಥವಾ ಮಗುವಿನ ಲಿಂಗ ಹೇಗೆ ನಿರ್ಧರಿತವಾಗ್ತದೆ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಜೀವ ವಿಕಾಸ ಅಂದರೆ ಏನು. ಜೀವಿಯೊಂದು ತನ್ನ ಜೀವಿತಾವಧಿಯಲ್ಲಿ ಗಳಿಸಿಕೊಂಡ ಲಕ್ಷಣಗಳು ಅನುವಂಶೀಯವಾಗುವುದಿಲ್ಲ ಏಕೆ. ಪ್ರಭೇದೀಕರಣ ಅಂದರೆ ಏನು. ರಚನಾನುರೂಪಿ ಅಂಗಗಳಂದ್ರೇನು, ಉದಾಹರಣೆ ಕೊಡಿ. ಕಾರ್ಯಾನುರೂಪಿ ಅಂಗಗಳಂದ್ರೇನು, ಉದಾಹರಣೆ ಕೊಡಿ. ಕಣ್ಣುಗಳ ರಚನೆ ಮೂಲಕ ಜೀವ ವಿಕಾಸ ಹಂತಗಳಲ್ಲಿ ಉಂಟಾಗಿದೆ ಎನ್ನುವುದನ್ನು ಹೇಗೆ ಅರ್ಥೈಸ್ತೀರಿ. ಅಂಗರಚನೆಯ ವಿಶ್ಲೇಷಣೆಯನ್ನಾಧರಿಸಿ ಕಾಡು ಎಲೆಕೋಸಿನ ಜೀವ ವಿಕಾಸಿಯ ಸಂಬಂಧವನ್ನು ತಿಳಿಸಿ. ಪಳೆಯುಳಿಕೆಗಳು ಅಂದರೆ ಏನು, ಅದರ ಪ್ರಾಮುಖ್ಯತೆ ಏನು. ಮಾನವನ ಮತ್ತು ವಿಕಾಸದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂತ ಇಂಪಾರ್ಟೆಂಟ್ ಅದ. ಇನ್ನು ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆಗಳ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ಗಳನ್ನು ತಾವೆಲ್ಲರೂ ಕೂಡ ನೋಡ್ಕೊಂಡು ಹೋಗಿ ಇದ್ರ ಬಗ್ಗೆ ಅದನ್ನು ಸ್ಕ್ರಾಲ್ ಮಾಡ್ತಾನೆ ಹೋಗ್ತೀನಿ. ಭಾಳಷ್ಟು ಇರೋದ್ರಿಂದ ಓದೋದು ಏನಾಗ್ತದಪ್ಪ ಅಂದ್ರೆ ಲೇಟ್ ಆಗ್ತದೆ, ವಿಡಿಯೋನು ಕೂಡ ಭಾಳಷ್ಟು ಲೆಂತಿ ಆಗ್ತದೆ. 5 Rಗಳ ಬಗ್ಗೆ ನೋಡ್ಕೊಂಡು ಹೋಗಿ, ಇದು ಮೋಸ್ಟ್ ಇಂಪಾರ್ಟೆಂಟ್. ಎಸ್. ಅಂತರ್ಜಲ ಸಂಗ್ರಹ, ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಇದರಲ್ಲಿ ಇತ್ತು. ಓಕೆ, ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ಸಿಗ್ತೀನಿ ಹೊಸ ಪಾಠದ ವಿಡಿಯೋದಲ್ಲಿ. ಅಲ್ಲಿವರೆಗೂ